ಇದು ಗುಂಡಿಗಳ ಸರ್ಕಾರ. ಈ ಕ್ಯಾಬಿನೆಟ್ ಪೂರ್ತಿ ಗುಂಡಿಗಳ ಕ್ಯಾಬಿನೆಟ್. ಒಂದು ರೀತಿ ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡದೆ ನಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ಬರೀ ಗ್ಯಾರಂಟಿ ಅಂತೇಳಿ ಕಳೆದ 2.5 ವರ್ಷದಲ್ಲಿ ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡದೆ, ರಾಜ್ಯದಲ್ಲಿರುವಂಥ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡದೆ, ಈಗ ಏಕಾಏಕಿ ಗುಂಡಿಗಳನ್ನು ಮುಚ್ತೀನಿ ಅಂತೇಳಿ ಸುಮಾರು 1800 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 1800 ಕೋಟಿ ಖರ್ಚಾಗಿದ್ದರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ? ಇವರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ತೆರೆದುಕೊಂಡಿದೆ. ಹಣ ಟ್ಯಾಕ್ಸ್ ಪೇಯರ್ಸ್, ಬಡವ ಕೊಟ್ಟಂಥ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನು ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಈ ಗುಂಡಿ ಬಿದ್ದ ಸರ್ಕಾರ, ಗುಂಡಿಗಳ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ. ಇವ್ರ ಹತ್ರ ಹಣ ಇಲ್ಲ, ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ. ಕೇಳಿದ್ರೆ BJP ಹಿಂದೆ ಸರ್ಕಾರ ಇದ್ದಾಗ ಅವರೇನು ಮಾಡಿದ್ರು ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ BJPಯವರು ಸರ್ಕಾರ ಇದ್ದಾಗ, ಹಿಂದೆ 4 ವರ್ಷ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಅದಕ್ಕೂ ಒಂದು ಶ್ವೇತಪತ್ರ ಬಿಡುಗಡೆಯನ್ನು ಮಾಡ್ತೀವಿ. ನಾವು ಬೆಂಗಳೂರಿಗೆ BJP ಕೊಡುಗೆ ಏನು, ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಶ್ವೇತಪತ್ರವನ್ನು ಬಿಡುಗಡೆ ಮಾಡ್ತೀನಿ. ಇವತ್ತು ನಾವು 2ನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದಿರಿ. ಮುಖ್ಯಮಂತ್ರಿಗಳು ಕೇಳಿದರು, 1 ವಾರ ಗಡುವು ಕೊಡಿ, 1 ವಾರ ಗಡುವು ಆದಮೇಲೆ ನಾನು ಎಲ್ಲ ಗುಂಡಿಗಳನ್ನು ಮುಚ್ಚುತ್ತೀನಿ ಅಂತ ಹೇಳಿದರು. ಈಗ 1 ವಾರ ಗಡುವು ಆದಮೇಲೆ ಹೋಗಿ DK ಶಿವಕುಮಾರ್ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವರಿಗೆ ಇಡೀ ರಾಜ್ಯದ ಎಲ್ಲ ಮಂತ್ರಿಗಳ ಮೇಲೇನೂ ಕಂಟ್ರೋಲ್ ಇರಬೇಕು. ಅದು ಬಿಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ನನಗೇನು ಗೊತ್ತಿಲ್ಲ ಬೆಂಗಳೂರು ಗುಂಡಿಗಳ ಬಗ್ಗೆ, DK ಶಿವಕುಮಾರ್ ಕೇಳಿ ಅಂತ ಹೇಳಿದ್ರೆ ಇದು ಈ ಸರ್ಕಾರ ನಾಲಾಯಕ ಸರ್ಕಾರ, ಜವಾಬ್ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಈ ಜವಾಬ್ದಾರಿ ಇಲ್ಲದೆ ಮಾತಾಡಿರುವಂಥ ಸರ್ಕಾರ ನಿಜಕ್ಕೂ ಜನರ ಪಾಲಿಗೆ ಒಂದು ರೀತಿ ಸತ್ತೋಗಿದೆ. 2ನೇ